ನಮಸ್ಕಾರ ಸ್ನೇಹಿತರೆ, ನೀವೇನು ಸ್ಕ್ರೀನಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀರಾ, ಇಲ್ಲಿ ಒಂದು ಮನವಿ ಪತ್ರ ಇದೆ. ಏನು ಸಬ್ಜೆಕ್ಟಪ್ಪ ಅಂತಂದರೆ ನೋಡಿ, ಸಬ್ಜೆಕ್ಟ್ ಹೇಳ್ಬಿಡ್ತೀನಿ ನಾನು. HSTR, GPSTR ಮತ್ತು PSTR ಶಿಕ್ಷಕರ ನೇಮಕಾತಿಯಲ್ಲಿ ಶಿಕ್ಷಣ ಮತ್ತು ಇತರೆ ಉದ್ದೇಶಕ್ಕಾಗಿ ಪಡ್ಕೊಂಡಂಥ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನು ಪರಿಗಣಿಸುವ ಕುರಿತು ಅಂತ ಇದೆ. ಈಗ ತುಂಬ ಜನ ಇದಕ್ಕೆ ತಾನೇ ಗೊಂದಲವನ್ನು ಉಂಟು ಮಾಡಿಕೊಂಡಿರುವಂಥದ್ದು. ಸೊ ಯಾರಿಗೆ ಅಡ್ರೆಸ್ ಮಾಡಿದ್ದಾರೆ? ಮಾನ್ಯ ಆಯುಕ್ತರು, ನಿರ್ದೇಶಕರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಕರ್ನಾಟಕ ಸರ್ಕಾರ, ಬೆಂಗಳೂರು. ಸೊ ನೇರವಾಗಿ ಅವ್ರಿಗೆ ಬರೀಬೇಕು, ಇನ್ಯಾರಿಗೂ ಬರೆಯೋಕ್ಕಾಗಲ್ಲ. ಇಲ್ಲೇನು ಹೇಳಿದರೆ, ಇಲ್ಲಿ HSTR, GPSTR ಮತ್ತು PSTR ಶಿಕ್ಷಕರ ನೇಮಕಾತಿಯ ದಾಖಲಾತಿ ಪರಿಶೀಲನೆಯಲ್ಲಿ ಉದ್ಯೋಗದ ಸಲುವಾಗಿ ಪಡೆದಂಥ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನು ಮಾತ್ರ ಪರಿಗಣಿಸಲಾಗುವುದು ಎಂದು ತಿಳಿಸಲಾಗಿದೆ. ಅಫಿಷಿಯಲ್ ನೋಟಿಫಿಕೇಷನಲ್ಲಿ ಹಂಗೆ ಮೆನ್ಷನ್ ಮಾಡಿದ್ದಾರೆ. ಆದರೆ ನಾಡ ಕಚೇರಿಯಿಂದ ಈಗಾಗಲೇ ಶಿಕ್ಷಣ ಮತ್ತು ಇತರೆ ಉದ್ದೇಶ ಎಂದು ನಮೂದು ಮಾಡಿರ್ತಕ್ಕಂಥ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಪಡ್ಕೊಂಡಿರ್ತಕ್ಕಂಥ ಅನೇಕ ಅಭ್ಯರ್ಥಿಗಳು ಇದ್ದಾರೆ. ಅನೇಕ ಅಂದರೆ ಏನು, ಸಾವಿರಾರು ಸಂಖ್ಯೆಯಲ್ಲಿದ್ದಾರೆ, ತುಂಬ ಜನ ಇದ್ದಾರೆ. ಈ ಪ್ರಮಾಣ ಪತ್ರಗಳು ಕೂಡ ಸಂಬಂಧಪಟ್ಟ ಕಂದಾಯ ಇಲಾಖೆಯಿಂದ ಅಧಿಕೃತವಾಗಿ ನೀಡಲ್ಪಟ್ಟ ದಾಖಲೆಗಳಾಗಿವೆ. ವೆರಿ ಇಂಪಾರ್ಟೆಂಟು. ಈಗೇನಾಗುತ್ತೆ, ಈ ಇನ್ಕಮ್ ಸರ್ಟಿಫಿಕೇಟ್ನ ಅಪ್ಲೈ ಮಾಡ್ತಕ್ಕಂಥ ಎಲ್ಲ ಆಸ್ಪಿರೆಂಟ್ಸ್ ಏನಿದ್ದಾರೆ, ಅದು ಹೇಗೆ ಗೊತ್ತಾಗುತ್ತೆ ಅವರಿಗೆ ಯಾವ ಪರ್ಪಸ್ಸು ಏನು ಕತೆ ಅಂತ ಅಂದ್ಬಿಟ್ಟು. ಸೊ ಹಾಗೇನಾದರೂ ಆಗಿದ್ದರೆ ಅವರು ಮುಂಚೆನೇ ಅದನ್ನು ವೆರಿಫೈಡ್ ಮಾಡಿ ಅಪ್ಲಿಕೇಶನ್ ಪ್ರಾಸೆಸ್ಸಲ್ಲಿ ಅದನ್ನು ಮಾಡಬೇಕು, ಅವರು ಅದು ಬಳಸ್ಕೋಬೇಕು ಅದರಲ್ಲಿ. ಬಟ್ ಈಗ ಏನಾಗ್ಬಿಟ್ಟಿದೆ ಅಲ್ಲಿ, ಸೊ ಆ ಥರ ಏನಾದರೂ ಆಗಿದ್ದರೆ ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಅವ್ರು ಕೇಳ್ತಾಯಿದ್ರು. ಈಗ ಏನಾಗುತ್ತೆ ಅಲ್ಲಿ, ಅಪ್ಲಿಕೇಶನ್ ಹಾಕಬೇಕಾದ್ರೆ ಯಾವ ಪರ್ಪಸ್ಸು ಅಂತ ಯಾರು ಕೇಳ್ಕೊಂಡು ಅಪ್ಲೈ ಮಾಡಲ್ಲ. ಅದು ಮೊದಲು ಅರ್ಥ ಮಾಡ್ಕೊಳ್ಳಿ. ಈಗ ಗ್ರಾಮವನ್ನಾಗಲಿ, ಇನ್ನೊಂದು ಕಡೆ ಬೇರೆ ಕಡೆ ಆಗಲಿ, ಈಗ ಹಳ್ಳಿಗಳಲ್ಲೂ ಕೂಡ ಕೆಲವೊಂದು ಸೆಂಟರ್ಸ್ ಓಪನ್ ಮಾಡಿ ಅಪ್ಲಿಕೇಶನ್ ಹಾಕ್ತಾರೆ ಅಲ್ಲಿ ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ಗೆ. ಅಲ್ಲಿ ಅವ್ರಿಗೆ ಏನೂ ಕೇಳೋದೇ ಇಲ್ಲ ಅವರು. ಸೊ ವಾಟ್ ಪರ್ಪಸ್ ಅಂತ ಅಂದ್ಬಿಟ್ಟು, ವೆದರ್ ಇಟ್ ಈಸ್ ಎಜುಕೇಷನ್ ಆರ್ ಜಾಬ್ ಪರ್ಪಸ್ ಅಂತ ಅವ್ರೇನು ಕೇಳೋದೇ ಇಲ್ಲ. ಹಾಗಾಗಿ ಅವ್ರು ಹೇಳ್ತಾ ಇರೋದು, ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ತೊಗೊಂಡ್ಬಿಟ್ಟಿದ್ದಾರೆ ಈಗ ಆದಾಯ ಪ್ರಮಾಣ ಪತ್ರವನ್ನು. ಅದು ರೆವಿನ್ಯೂ ಡಿಪಾರ್ಟ್ಮೆಂಟಿಂದನೇ ಅಧಿಕೃತವಾಗಿ ಕೊಟ್ಟಂಥ ಒಂದು ದಾಖಲೆ ಆಗಿದೆ ಈಗ. ಸೊ ಅಭ್ಯರ್ಥಿಗಳು ಉದ್ಯೋಗದ ಉದ್ದೇಶಕ್ಕಾಗಿ ಮತ್ತೊಂದು ಪ್ರಮಾಣ ಪತ್ರ ಪಡೆಯುವುದರಿಂದ ಮುಂದಿನ ದಿನಗಳಲ್ಲಿ PG ಸೇರಿದಂತೆ ಉನ್ನತ ಶಿಕ್ಷಣದ ಪ್ರವೇಶ, ವಿದ್ಯಾರ್ಥಿ ವೇತನ ಹಾಗೂ ಇತರೆ ಶೈಕ್ಷಣಿಕ ಉದ್ದೇಶಗಳಿಗೆ ಪ್ರಮಾಣ ಪತ್ರದ ಅಗತ್ಯತೆ ಎದುರಾದಾಗ ಸಮಸ್ಯೆ ಉಂಟಾಗುವ ಸಾಧ್ಯತೆ ಇದೆ. ನೋಡಿ, ಭಾಳ ಬ್ಯೂಟಿಫುಲ್ಲಾಗಿ ಕ್ಲಿಯರ್ ಕಟ್ಟಾಗಿ ಒಂದು ವ್ಯಾಲಿಡ್ ಪಾಯಿಂಟ್ಸನ್ನು ಇಲ್ಲಿ ಆ್ಯಡ್ ಮಾಡಿದರೆ ಇಲ್ಲಿ. ಸೊ ಈ ರೀಸನ್ಸ್ ಕೋಟ್ ಮಾಡಬೇಕು ಯಾವಾಗಲೂ, ಇಲಾಖೆಯವ್ರಿಗೆ ಅರ್ಥ ಆಗಬೇಕು ಅಂತಂದರೆ. ನೋಡಿ, ಇಲ್ಲಿ ಇನ್ನೊಂದ್ಸಲ ಹೇಳ್ಬಿಡ್ತೀನಿ ನಾನು. ಅಭ್ಯರ್ಥಿಗಳು ಉದ್ಯೋಗದ ಉದ್ದೇಶಕ್ಕಾಗಿ ಮತ್ತೊಂದು ಪ್ರಮಾಣ ಪತ್ರ ಪಡೆಯುವುದರಿಂದ ಮುಂದಿನ ದಿನಗಳಲ್ಲಿ PG ಸೇರಿದಂತೆ ಉನ್ನತ ಶಿಕ್ಷಣದ ಪ್ರವೇಶ, ವಿದ್ಯಾರ್ಥಿ ವೇತನ ಹಾಗೂ ಇತರೆ ಶೈಕ್ಷಣಿಕ ಉದ್ದೇಶಗಳಿಗೆ ಪ್ರಮಾಣ ಪತ್ರದ ಅಗತ್ಯತೆ ಎದುರಾದಾಗ ಸಮಸ್ಯೆ ಉಂಟಾಗ್ತಕ್ಕಂಥ ಸಾಧ್ಯತೆ ಇದೆ. ಹಾಗಾಗಿ ಏನು ಮಾಡಬೇಕು ಈಗ ನೋಡಿ, ಇಲ್ಲಿಂದ ಹೇಳ್ತೀನಿ ಈಗ. ಆದ್ದರಿಂದ ಅಭ್ಯರ್ಥಿಗಳ ಹಿತದೃಷ್ಟಿಯಿಂದ ಉದ್ಯೋಗದ ಸಲುವಾಗಿ ಪಡ್ಕೊಂಡಂಥ ಪ್ರಮಾಣ ಪತ್ರಗಳ ಜೊತೆಗೆ ಶಿಕ್ಷಣ ಮತ್ತು ಇತರೆ ಉದ್ದೇಶಕ್ಕಾಗಿ ಈಗಾಗಲೇ ಪಡ್ಕೊಂಡಿರ್ತಕ್ಕಂಥ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನು HSTR, GPSTR ಮತ್ತು PSTR ದಾಖಲಾತಿ ಪರಿಶೀಲನೆಯಲ್ಲಿ ಪರಿಗಣಿಸುವಂತೆ ವಿನಮ್ರವಾಗಿ ಮನವಿಯನ್ನು ಮಾಡ್ತೇವೆ. ಓವರಲ್ ಆಗಿ ಹೇಳಬೇಕು ಅಂತಂದರೆ, ಯಾವ ಪರ್ಪಸ್ ಬಿಟ್ಬಿಡಿ. ಈಗ ಆದಾಯ ಪ್ರಮಾಣ ಪತ್ರವನ್ನು ಪಡ್ಕೊಂಡಿದ್ರೆ ಅಲೌ ಮಾಡಬೇಕು, ಆಯಿತಾ? ಅದು ಭಾಳ ಮುಖ್ಯ. ಅದು ಈಗ ಏನಾಗ್ಬಿಡುತ್ತೆ, ಈಗ ನೋಟಿಫಿಕೇಷನ್ ಆಗಲಿಕ್ಕಿಂತ ಮುಂಚೆ ಈಗ OBC ಅಂಡರಲ್ಲಿ ಬರ್ತಕ್ಕಂಥ ಕೆಲವೊಂದು ವರ್ಗಗಳಿಗೆ 5 ವರ್ಷಗಳ ಅವಧಿಯನ್ನು ಅಲ್ಲಿ ನೀಡಲಾಗಿರುತ್ತೆ ಪ್ರಮಾಣ ಪತ್ರಕ್ಕೆ, ಅಲ್ವಾ? ಅವರು 1 ಇಯರ್ ಬ್ಯಾಕ್ ಮಾಡಿಸ್ಕೊಂಡಿರೋ ವ್ಯಾಲಿಡ್ ಆಗಿರುತ್ತೆ ಅದು ಸರ್ಟಿಫಿಕೇಟು. 2 ಇಯರ್ಸ್ ಬ್ಯಾಕ್ಸ್ ಮಾಡಿದ್ರು ಅವರು ವ್ಯಾಲಿಡ್ ಆಗಿರುತ್ತೆ, ಅಥವಾ 3 ಇಯರ್ಸು 4 ಇಯರ್ಸ್ ಬ್ಯಾಕ್ ಮಾಡಿಸ್ಕೊಂಡಿರೋ ಅದು ವ್ಯಾಲಿಡ್ ಆಗಿರುತ್ತೆ, ಅಲ್ವಾ? ಅವರೆಲ್ಲ ಏನು ಮಾಡಬೇಕೀಗ? ಈಗ ಇಮಿಡಿಯೇಟ್ ನೋಟಿಫಿಕೇಷನ್ ಮಾಡಿಬಿಟ್ಟು ಇವರು ಅಪ್ಲಿಕೇಶನ್ ಆಗ್ತಕ್ಕಂಥ ಡೇಟ್ ಕೂಡ ತುಂಬ ಕಡಿಮೆ ಇದೆ. ಈ ಒಂದು ಟೈಮಲ್ಲಿ ಈಗ ನೀವು ಪ್ರತ್ಯೇಕವಾಗಿ ಮಾಡಿಸಿ ಅಂತಂದರೆ ಯಾವುದೋ ರೀಸನ್ಸ್ ಕೊಟ್ಬಿಟ್ಟು ಅದೆಲ್ಲ ನಡೆಯಲ್ಲ, ಈಗ ಸಾಧ್ಯ ಆಗಲ್ಲ. ಹಾಗಾಗಿ ಇವರು ಡೈರೆಕ್ಟ್ ಕಮಿಷನರ್ಗೆ ಬರೆದಿರ್ತಕ್ಕಂಥ ಪತ್ರದಲ್ಲಿ ಕನ್ಸಿಡರ್ ಮಾಡಿ ಅಂತ ಹೇಳಿದ್ದಾರೆ. ಈಗ ಕೇವಲ ಪ್ರಮಾಣ ಪತ್ರದಲ್ಲಿರ್ತಕ್ಕಂಥ ಉದ್ದೇಶಿತ ವ್ಯತ್ಯಾಸದ ಕಾರಣಕ್ಕೆ ಅರ್ಹ ಅಭ್ಯರ್ಥಿಗಳಿಗೆ ಅನ್ಯಾಯವಾಗದಂತೆ ಸೂಕ್ತ ಸ್ಪಷ್ಟೀಕರಣ ಅಥವಾ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸಬೇಕಾಗಿ ಕೋರುತ್ತೇವೆ ಅಂತ ಹೇಳಿದ್ದಾರೆ. ಇಲ್ಲಿ ಮಾಡಲೇಬೇಕು ಇವರು. ಯಾಕೆಂದರೆ ಅಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ನಾನು ಒಂದು ವಿಡಿಯೋ ಅಪ್ಡೇಟ್ ಮಾಡಿದೆ ನಿಮಗೆ. ಬೇಕಾದ್ರೆ ಅದನ್ನು ಈ ವಿಡಿಯೋದ ಎಂಡ್ ಸ್ಕ್ರೀನ್ ಮತ್ತು ಐ ಕಾರ್ಡಲ್ಲಿ ಕೊಡ್ತೀನಿ, ನೀವು ನೋಡ್ಬೋದು. ಲಿಸ್ಟಲ್ಲಿ ಕೂಡ ಇದೆ, ವಿಡಿಯೋ ಲಿಸ್ಟಲ್ಲಿ ಚೆಕ್ ಮಾಡಿ. ಅಲ್ಲಿ ಮಂಜುನಾಥ್ ಸರ್ದು ಸಾಧನಾ ಅಕಾಡೆಮಿ ಶಿಕಾರಿಪುರ ಅವ್ರದ್ದು ಒಂದು ವಿಡಿಯೋ ಅಪ್ಡೇಟ್ ಮಾಡಿದೆ ನಾನು. ಅಲ್ಲಿ ಅವರು ಒಂದಷ್ಟು ಜನ ಅಧಿಕಾರಿಗಳ ಜೊತೆ ಝೂಮ್ ಲೈವಿಗೆ ಬಂದು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೇ ಅವರು ಕಾಲ್ ತೊಗೊಂಡು ಟಾಕ್ ಮಾಡ್ತಾರೆ. ಅಲ್ಲಿ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ. ಈಗ ಆಲ್ರೆಡಿ ಯಾರೆಲ್ಲ ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡಿಸ್ಕೊಂಡಿದ್ದೀರೋ, ವೆದರ್ ಇಟ್ ಈಸ್ ಉದ್ಯೋಗಕ್ಕಾಗಿ ಅಂತ ಅಲ್ಲದೇ ಇದ್ರು, ನೀವು ಯಾವುದೇ ಪರ್ಪಸ್ ಕೊಟ್ಟಿರೋ ಅದು ಅಪ್ಲಿಕೇಶನಲ್ಲಿ ಅದು ವ್ಯಾಲಿಡ್ ಆಗಬೇಕು. ಅದು ಏನು ತೊಂದರೆ ಆಗಲ್ಲ, ಅದು ನಿಮಗೆ ಮುಂದಿನ ದಿನಗಳಲ್ಲಿ ಫ್ಯೂಚರ್ಲಿ ಯಾವುದೇ ಥರದ ಸಮಸ್ಯೆಗಳಾಗಲ್ಲ ಅಂತ ಅವ್ರು ಹೇಳಿದ್ದಾರೆ. ಏನು ತೊಂದರೆ ಇಲ್ಲ ಈಗ, ಆಯಿತಾ? ಹಾಗಾಗಿ ಅದ್ರ ಜೊತೆಗೆ ಇನ್ನೊಬ್ಬರು ಯಾರೋ ಆಫೀಸರ್ಸು ಇದಕ್ಕೆ ಸಂಬಂಧಪಟ್ಟ ಹಾಗೆ ಶಿಕ್ಷಣ ಇಲಾಖೆ ಏನು ಮಾಡುತ್ತೆ, ಮೇ ಬಿ ಒಂದು ಸೋಮವಾರದ ನಂತರದಲ್ಲಿ ಇದಕ್ಕೆ ಸ್ಪಷ್ಟೀಕರಣವನ್ನು ಅವರೇ ಕೊಡ್ಬೋದು ಇಲಾಖೆ ವೆಬ್ಸೈಟ್ನಲ್ಲಿ. ಒಂಚೂರು ವೆಯ್ಟ್ ಮಾಡಿ ಅಂತಲೂ ಕೂಡ ಅವ್ರು ಹೇಳಿದ್ದಾರೆ. ಹಾಗಾಗಿ ಈ ನಿಟ್ಟಿನಲ್ಲಿ
ವಿತಿನ್ 2 ಡೇಸಲ್ಲಿ ಏನಾದರೂ ಸ್ಪಷ್ಟೀಕರಣ ಇಲಾಖೆಯಿಂದನೇ ಬರುತ್ತೆ ಯಾಕೆಂದರೆ ಈಗ ಅಪ್ಲಿಕೇಶನ್ ಟೈಮಲ್ಲಿ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ, ಸುಮ್ಮನೆ ಗೊಂದಲ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಇಲ್ಲಿ. ಹಾಗಾಗಿ ನಾಳೆ ಅಥವಾ ನಾಳಿದ್ರಲ್ಲಿ ಈಗ ಇಲಾಖೆನ ಇದಕ್ಕೆ ಸ್ಪಷ್ಟೀಕರಣವನ್ನು ಕೊಡಬೇಕು. ಸೊ ದಯಮಾಡಿ ಇನ್ ಕೇಸ್ ನಿಮಗೆಲ್ಲ ಸಾಧ್ಯ ಆದರೆ ನೋಡಿ, ಇದೇನು ಪತ್ರ ಇದೆ ಇದನ್ನು ಬೇಕಾದ್ರೆ ನೀವು ಸ್ಕ್ರೀನ್ಶಾಟ್ ತಗೊಂಡು ಇನ್ನೊಂದ್ಸಲ ನೀವು ಇದೇ ರೀತಿಯಲ್ಲಿ DTP ಮಾಡಿಕೊಂಡು ನಿಮ್ಮ ಕಡೆಯಿಂದ ಕಮಿಷನರ್ಗೆ ಮ್ಯಾಕ್ಸಿಮಮ್ ಲೆಟರ್ಸ್ ಎಲ್ಲ ಹೋಗೋ ಥರ ಬೇಕಾದ್ರೆ ಬರೀಬೋದು, ಏನು ತೊಂದರೆ ಇಲ್ಲ, ಆಯಿತಾ. ಸೊ ಕೇವಲ ಪ್ರಮಾಣ ಪತ್ರದಲ್ಲಿರ್ತಕ್ಕಂಥ ಉದ್ದೇಶದ ವ್ಯತ್ಯಾಸದ ಕಾರಣಕ್ಕೆ ಅರ್ಹ ಅಭ್ಯರ್ಥಿಗಳಿಗೆ ಅನ್ಯಾಯವಾಗದಂತೆ ಸೂಕ್ತ ಸ್ಪಷ್ಟೀಕರಣ ಅಥವಾ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸಬೇಕಾಗಿ ಕೋರುತ್ತೇವೆ. ನೋಡಿ, ಇಲ್ಲಿ ವಿನೀತವಾಗಿ ವಿನಮ್ರವಾಗಿ ಅಂತಿರಬೇಕದು. HSTR GPSTR ಮತ್ತು PSTR ಅಭ್ಯರ್ಥಿಗಳ ಪರವಾಗಿ ಇಲ್ಲಿ ನಿಮ್ಮ ಹೆಸರು, ಜಿಲ್ಲೆ, ಮೊಬೈಲ್ ಸಂಖ್ಯೆ, ದಿನಾಂಕ, ಸ್ಥಳ ಅಂತ ಇದೆ. ನೀವು ಯಾರ್ಯಾರು ಇದನ್ನು ಪತ್ರ ಬರಿತೀರೋ ಅವ್ರಿಗೆ ನಿಮ್ಮ ನೇಮು ಮತ್ತು ನಿಮ್ಮ ವಿಳಾಸವನ್ನು ಬೇಕಾದ್ರೆ ಅಲ್ಲಿ ಬರ್ಕೊಳ್ಬೋದು, ಏನು ತೊಂದರೆ ಇಲ್ಲ. ನಿಮ್ಮ ಹೆಸರು ಮತ್ತು ಟೀಚರ್ ಆಸ್ಪಿರೆಂಟ್ ಅಂತ ಬರ್ಕೊಂಡ್ರು ಅಲ್ಲಿ ಏನು ತೊಂದರೆ ಆಗೋಲ್ಲ. ಸೊ ಮ್ಯಾಕ್ಸಿಮಮ್ ಇದನ್ನು ಸೆಂಡ್ ಮಾಡಿ ಕಮಿಷನರ್ಗೆ ಹೋಗಲಿ, ಯಾಕಂದರೆ ಗೊತ್ತಾಗುತ್ತೆ. ಸೊ ಎಲ್ಲ ಕಡೆಯಿಂದ ಒತ್ತಡಗಳು ಜಾಸ್ತಿ ಆದರೆ ಏನಾಗುತ್ತೆ, ಏನಾದರೂ ಒಂದು ಸಿದ್ಧತೆಗೆ ಅವ್ರು ಬರಬೇಕಾಗತ್ತೆ, ಏನಾದರೂ ಯಾವುದಾದ್ರು ಒಂದು ನಿರ್ಧಾರವನ್ನು ಮಾಡಲೇಬೇಕಾಗುತ್ತೆ, ವಿಧಿರಲ್ಲ ಅವರಿಗೆ, ಆಯಿತಾ. ಸೊ ಹಾಗಾಗಿ ಮತ್ತು ಇದು ಇನ್ನೊಂದು ಈ ವಯೋಮಿತಿಯನ್ನು ಸಡಿಲಿಕೆ ಮಾಡಲಿಕ್ಕೆ ಸಂಬಂಧಪಟ್ಟ ಹಾಗೆ ಅದು ಕೂಡ ಮ್ಯಾಕ್ಸಿಮಮ್ ಈಗಾಗಲೇ ಕಂಪ್ಲೇಂಟ್ಸು ಮತ್ತು ಪ್ರೆಸರೈಸ್ ಆಗ್ತಾ ಇದೆ, ಅದನ್ನು ಏನಾದರೂ ಮಾಡಬೇಕು ಅವರು. ಆಲ್ಮೋಸ್ಟ್ ಈಗ ಬೇರೆ ಬೇರೆ ಇಲಾಖೆಗಳ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ, ಅಂದರೆ 1 ವರ್ಷದ ಅವಧಿಗೆ ಅಂತ ಅಂದ್ಬಿಟ್ಟು. ಇಲ್ಲೂ ಅಷ್ಟೇ, ನೀವು ಟೀಚರ್ ರಿಕ್ರೂಟ್ಮೆಂಟ್ಗೆ ನಮಗೆ ಎಲ್ಲ ಕಾಲಕ್ಕೂ ಕೊಡೋಕೆ ಹೋಗಬೇಡಿ, ಕೇವಲ 1 ವರ್ಷದ ಅವಧಿಗೆ ಸೀಮಿತವಾಗಿ ವಯೋಮಿತಿಯನ್ನು ಸಡಿಲಿಕೆ ಮಾಡಿ, ನಮಗೊಂದು ಅವಕಾಶ ಆಗುತ್ತೆ. ಸೊ ಅದನ್ನು ಇಲ್ಲಿ ಕೇಳ್ತಾ ಇದ್ದಾರೆ, ಕಾದು ನೋಡಬೇಕು, ಎಲ್ಲದಕ್ಕೆ ಬರುತ್ತೆ ಸ್ಪಷ್ಟೀಕರಣ. ಏಕೆಂದರೆ ಈ ಸುಮ್ಮನೆ ಈಗ ಬೇರೆ ಬೇರೆ ವರ್ಗಕ್ಕೆ ಅಪ್ಲಿಕೇಬಲ್ ಆಗುತ್ತೆ, ಇನ್ನೊಬ್ಬರಿಗೆ ಅಪ್ಲಿಕೇಬಲ್ ಆಗಲ್ಲ, ಹಿಂಗೆಲ್ಲ ಕನ್ಫ್ಯೂಸ್ ಮಾಡೋ ಬದಲು ಕ್ಲಿಯರ್ ಕಟ್ಟಾಗಿ ಅಲ್ಲಿ ನೋಟಿಫಿಕೇಷನ್ಲೇ ಮೆನ್ಷನ್ ಮಾಡಬೇಕು, ಅವಾಗ ಯಾರಿಗೂ ಏನೂ ತೊಂದರೆ ಆಗಲ್ಲ, ಆಯಿತಾ. ಹಾಗಾಗಿ ವೆಯ್ಟ್ ಮಾಡಿ. ಆಮೇಲೆ ಈ ಆದಾಯ ಪ್ರಮಾಣ ಪತ್ರದೇನು ಇಶ್ಯೂ ಇಲ್ಲ. ಈಗ ಮಂಜುನಾಥ್ ಸರ್ ಕೂಡ ಹೇಳಿದ್ದಾರೆ, ಅವರು ಝೂಮ್ ಕಾಲಲ್ಲಿ ಲೈವಲ್ಲಿ ಒಂದಷ್ಟು ಆಫೀಸರ್ ಜನರ ಜೊತೆ ಅವ್ರು ಮಾತಾಡಬೇಕಾದ್ರೆ, ಹಾಗಾಗಿ ಏನು ತೊಂದರೆ ಇಲ್ಲ. ನೀವು ಅದೇ ಸ್ಪೆಸಿಫಿಕ್ಕಾಗಿ ಮಾಡಿಸ್ಕೊಳ್ಬೇಕು ಅಂತ ಏನಿಲ್ಲ, ಈಗ ಮಾಡಿಸ್ಕೊಂಡಿದ್ರು ಅದು ವ್ಯಾಲಿಡ್ ಆಗುತ್ತೆ ಅಂತ ಅವ್ರು ಹೇಳಿದ್ದಾರೆ. ಇದರಿಂದ ಆಚೆಗೆ ಇಲಾಖೆನೂ ಕೂಡ ಒಂದು ಸ್ಪಷ್ಟೀಕರಣ ಕೊಡಲೇಬೇಕು, ಅದು ಬರ್ಬೋದು. ದಯಮಾಡಿ ವೆಯ್ಟ್ ಮಾಡಿ. ಇದೊಂದನ್ನು ಸ್ಕ್ರೀನ್ಶಾಟ್ ತೊಗೊಂಡು ಬೇಕಾದ್ರೆ ನೀವು ಇದೇ ಥರ ಬರೆದು ಕಮಿಷನರ್ಗೆ ಒಂದು ಪೋಸ್ಟ್ ಮಾಡಿ, ಮ್ಯಾಕ್ಸಿಮಮ್ ಒಂದಷ್ಟು ಎಲ್ಲ ಕಡೆಯಿಂದ ಪತ್ರಗಳ ಮುಖೇನವಾಗಿ ಈ ಮನವಿಗಳು ಅವ್ರಿಗೆ ಹೋಗಲಿ ಅಂತಕ್ಕಂಥದ್ದು ಎಲ್ಲರ ಉದ್ದೇಶ. ಸೊ ಧನ್ಯವಾದ ಈ ಒಂದು ವಿಡಿಯೋನ ವಾಚ್ ಮಾಡೋದಕ್ಕೆ.